ನಮಸ್ತೆ. ಅನ್ಶು ಅಶೋಕ್ ಹೆಗಡೆ. ಈ ವಾರದ ಪರಿಚಯ ಕಾರ್ಯಕ್ರಮದಲ್ಲಿ ಏನು ಅತಿಥಿ ಇದ್ದಾರೆ ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ಯಾಕೆಂತಂದ್ರೆ ಮೇಡಮ್ ಅವ್ರು ಮಾತಾಡ್ತಾರೆ. ಮೇಡಮ್ ತಾವು ಹೇಳಿ, ಯಾರು ಏನು ಎತ್ತ. ಸ್ವಲ್ಪ ನನಗೆ ಕಷ್ಟ ಹೇಳೋದಕ್ಕೆ, ತಾವು ಹೇಳಿ. ಹೌದಾ? ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, she have come a long way with whatever she wanted to, like, you know, ಅವ್ರು ಏನು ಸಾಧಿಸ್ಬೇಕಿತ್ತು, ವಾಟ್ ಶಿ ವಾಂಟೆಡ್ ಟು ಡೂ ಇನ್ ಹರ್ ಪ್ರೊಫೆಷ್ನಲ್ ಕರಿಯರ್. ಶಿ ಚೋಸ್ಡ್ ಇಟ್ ಬಿಕಾಸ್ ಇಟ್ಸ್ ಹರ್ ಪ್ಯಾಷನ್. ಸೊ ಜಾಸ್ತಿ ಮಾತಾಡೋದು ಬೇಡ. ಯಾರು ಹೆಸರಾದ್ರೂ ಹೇಳು, ಬೇಡ, ಅಲ್ಲೇ ಹೇಳ್ತೀನಿ. ಹೌದಾ? ಹೌದು, ನೋಡಿ ಹಾಗಾದ್ರೆ. ನೋಡಿ. ನಮಸ್ತೆ. ಇವತ್ತಿನ ಪರಿಚಯ ಕಾರ್ಯಕ್ರಮಕ್ಕೆ ಐ ಹ್ಯಾವ್ ಅ ವೆರಿ ಸ್ಪೆಷಲ್ ಪರ್ಸನ್ ವಿತ್ ಮೀ. ಅವರು ನನ್ನ ತುಂಬ ಸಲ ಡೆಕ್ಟಫ್ ಮಾಡಿದ್ದಾರೆ. ಶಿ ಈಸ್ ನನ್ ಅದರ್ ದೆನ್ ಮೇನಕಾ ಮಾನ್ವಿ. ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಅನ್ ಎಜುಕೇಟರ್, ಪ್ಲಸ್ ಮೈ ವೆರಿ ಬೆಸ್ಟ್ ಫ್ರೆಂಡ್. ವೆಲ್ಕಮ್ ಟು ಪರಿಚಯ ಕಾರ್ಯಕ್ರಮ ಮೇನಕಾ. ಥ್ಯಾಂಕ್ ಯು. ಓಕೆ, you have been, like, you know, decking up many celebrities agli athwa bridals agli athwa educating the students about the makeup, skincare. So why did you start this? ನನಗೆ ಮೇಕಪ್ ಅನ್ನೋದು ಪ್ಯಾಷನ್ ಆಕ್ಚುಲಿ. Okay. ಫ್ರಮ್ ಮೇ ಬಿ ಸಿನ್ಸ್ 15 ಇಯರ್ಸ್ ಇಂದ ನಾನು ಈ ಫೀಲ್ಡ್ ಅಲ್ಲೇ ಇದ್ದೀನಿ. Wow. ಸೊ ದಿಸ್ ಇಸ್ ಮೈ ಪ್ಯಾಷನ್ ಅಂಡ್ ಐ ಲವ್ ಮೇಕಪ್. ಸೊ ಅದು ಹಾಗಾಗಿ ನನಗೆ ನಾನು ಮೇಕಪ್ ಮಾಡ್ಕೊಳ್ಳೋದು ಅಲ್ಲದೆ ಬೇರೆಯವ್ರಿಗೂ ಕೂಡ ನಾನು ಅದೇ ರೀತಿ ಅವ್ರನ್ನೂ ರೆಡಿ ಮಾಡಬೇಕು, ಅವ್ರಿಗೂ ಒಂದು ಖುಷಿ ಕೊಡಬೇಕು ಅನ್ನೋದು ನನ್ನ ಆಸೆ. ಸೊ ಆ ಒಂದು ಇದರಿಂದ ಐ ಸ್ಟಾರ್ಟೆಡ್ ದಿಸ್ ಆಕ್ಚುಲಿ. That's very good. How did you start your journey? ಲೈಕ್ ಇದು ನನ್ನ ಸ್ವಂತ ಇಂಟ್ರೆಸ್ಟ್ ಆಕ್ಚುಲಿ. ನಾನು ನೋಡ್ತಾ ನೋಡ್ತಾ ಕಲ್ತಿರೋದು ತುಂಬಾ ಇದೆ ಅಂಡ್ ಈಗಲೂ ಕಲಿತಾನೆ ಇದ್ದೀನಿ. ಆಕ್ಚುಲಿ ಕಲಿಯೋದಕ್ಕೆ ಯಾವುದೋ ಒಂದು ಸ್ಟಾಪೇ ಇಲ್ಲ. ಸೊ ಈಗಲೂ ಕಲಿತಾ ಇದ್ದೀನಿ, ಹೊಸದು ಏನ್ ಬೇಕು, ಮತ್ತೆ ನಾನು ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದು ಕೂಡ ನಾನು ಜಾಸ್ತಿ ಅಬ್ಸರ್ವ್ ಮಾಡಿ ಅದ್ರ ಪ್ರಕಾರ ನಾನು ಮಾಡ್ತೀನಿ. ಸೊ ಯಾಕಂದ್ರೆ ಸುಮಾರು ಕ್ಲೈಂಟ್ಸ್ ಇರ್ತಾರೆ, ಅವರಿಗೆ ಜಾಸ್ತಿ ಮೇಕಪ್ ಮಾಡ್ಕೊಂಡಿರಲ್ಲ. ಸೊ ನಾನು ಅವ್ರ ಅಕಾರ್ಡಿಂಗ್, ಲೈಕ್ ಅವ್ರಿಗೆ ಯಾವ ತರ ಬೇಕು, ಅವರಿಗೆ ಇಷ್ಟೇ ಬೇಕಾ ಅಷ್ಟೇ, ಆ ಮಟ್ಟಕ್ಕೆ ನಾನು ಮಾಡೋದಕ್ಕೂ ನನ್ನ ಹತ್ರ ಇದು ಟೆಕ್ನಿಕ್ಸ್ ಇರುತ್ತೆ. ಸೊ ಆ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಐ ಕ್ಯಾನ್ ಮೇಕ್ ದಮ್ ಮೋರ್ ಹ್ಯಾಪಿ. Okay. Yeah. See, according to me, makeup is not just to look good. It is like, you know, makeup ಏನಕ್ಕೆ ಮಾಡಬೇಕು ಅಂತಂದ್ರೆ you are already beautiful. Yes. It is only to enhance the features ಆಗಲಿ, ಅಥವಾ ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ ಡ್ಯೂ ಟು ಏಜ್ ಕ್ರೈಟೀರಿಯಾ ಆಗಲಿ, ಅಥವಾ ಸಮ್ ಥಿಂಗ್ಸ್ ಯು ನೋ ವಿಚ್ ಯು ಕ್ಯಾನ್ ಹೈಡ್ ಫ್ರಮ್ ದ ಮೇಕಪ್. ನಿಮ್ಗೆ ಏನಾದ್ರು ಫ್ಲಾಸ್ ಇದ್ರೆ ಆನ್ ಸ್ಕಿನ್ ಯು ಕ್ಯಾನ್ ಡೂ ದ್ಯಾಟ್. ಬಟ್ ಎಷ್ಟೊಂದು ಜನದ ಪ್ರಶ್ನೆ ಇರುತ್ತೆ, ಕ್ಯಾನ್ ದ ಟೆಕ್ಸ್ಚರ್ಡ್ ಏನ್ ಸ್ಕಿನ್ ಇರುತ್ತೆ, ಕ್ಯಾನ್ ಇಟ್ ಬಿ ಕವರ್ಡ್ ಅಪ್? ಸೊ ಲಾಟ್ ಆಫ್ ಪೀಪಲ್ ಆಸ್ಕ್ ದಿಸ್ ಕ್ವಶನ್. ನಿಜ ಆಕ್ಚುಲಿ ಸುಮಾರು ಕ್ಲೈಂಟ್ಸ್ ಇದನ್ನ ಕೇಳ್ತಾರೆ. ಬಟ್ ಸಿ, ಆ ಟೆಕ್ಸ್ಚರ್ಡ್ ಇದನ್ನ ನಾವು ಏನು ಮಾಡಕ್ ಆಗಲ್ಲ. ವಿ ಕ್ಯಾನ್ ಜಸ್ಟ್ ಬ್ಲರ್ ಇಟ್. ಓಕೆ, ವಿ ಹ್ಯಾವ್ ಟೆಕ್ನಿಕ್ಸ್ ಫಾರ್ ದಟ್. ಖಂಡಿತ ಅದಕ್ಕೆ ಸುಮಾರು ಟೆಕ್ನಿಕ್ಸ್ ಗಳಿದಾವೆ. ಬಟ್ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಸ್ಕಿನ್ ನೋಡಿದ್ಮೇಲೆ ಅವ್ರಿಗೆ ಎಷ್ಟು ಬೇಕು, ಯಾವ ತರ ಟೆಕ್ಸ್ಚರ್ ಇದೆ ಅವ್ರದ್ದು, ಅದ್ರ ಪ್ರಕಾರ ನಾವು ವರ್ಕ್ ಮಾಡ್ತೀವಿ. ಓಕೆ, ಹೌ ಇಂಪಾರ್ಟೆಂಟ್ ಇಸ್ ಸ್ಕಿನ್ ಪ್ರೆಪ್ ಆಗಲಿ, ಸ್ಕಿನ್ ಕೇರ್ ಆಗಲಿ? ಬಿಕಾಸ್ ಲಾಟ್ ಆಫ್ ಪೀಪಲ್ ದೇ ಥಿಂಕ್ ಓಕೆ ಮೇಕಪ್ ಅಲ್ಲಿ ಎಲ್ಲದೂ ಕವರ್ ಅಪ್ ಮಾಡ್ಬೋದು. ಬಟ್ ಅಕಾರ್ಡಿಂಗ್ ಟು ಯು, ವಾಟ್ ಡು ಯು ಸಜೆಸ್ಟ್ ಆರ್ ವ್ಯೂವರ್ಸ್ that how important is skin care? ಸ್ಕಿನ್ ಕೇರ್ ಬೇಕೇ ಬೇಕು. ಸ್ಕಿನ್ ಕೇರ್ ತುಂಬಾನೇ ಇಂಪಾರ್ಟೆಂಟ್. ಬಿಫೋರ್ ಮೇಕಪ್ ಸ್ಕಿನ್ ಕೇರ್ ಇಲ್ಲದೆ ನಾನು ಸ್ಟಾರ್ಟೇ ಮಾಡಲ್ಲ. ಅಂಡ್ ಐ ಡೋಂಟ್ ಈವನ್ ಸಜೆಸ್ಟ್ ಮಾಡಲ್ಲ ಆಕ್ಚುಲಿ. ನನ್ನ ಕ್ಲೈಂಟ್ಸ್ ಗಳಿಗಾಗಿರ್ಬೋದು, ನನ್ನ ಸ್ಟೂಡೆಂಟ್ಸ್ ಗಳಿಗಾಗಿರ್ಬೋದು, ಐ ಡೋಂಟ್ ಸಜೆಸ್ಟ್. ಸೊ ಫಸ್ಟ್ ಸ್ಕಿನ್ ಕೇರ್. ಸೊ ಪ್ರಾಪರ್ ಸ್ಕಿನ್ ಕೇರ್ ಅಂದ್ರೆ ಇವಾಗ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ದೇ ಹ್ಯಾವ್ ಡೌಟ್ಸ್. ಯಾವ ತರ ಸ್ಕಿನ್ ಕೇರ್ ಮಾಡ್ಕೋಬೇಕು, ವಾಟ್ ಆರ್ ದ ಪ್ರಾಸೆಸ್ ಅಂತೆಲ್ಲ ಹೇಳಿ. ಸೊ ಅದು ಅಕಾರ್ಡಿಂಗ್ಲಿ ಐ ಸಜೆಸ್ಟ್ ದಮ್. ಏನ್ ಫಸ್ಟ್ ಅಂದ್ರೆ ಮೊದಲಿಂದ ಲಾಸ್ಟ್ ವರೆಗೂ ಯಾವ್ಯಾವ ಸ್ಟೆಪ್ಸ್ ಯಾವ ರೀತಿ ಮಾಡ್ಕೋಬೇಕು, ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡ್ತಾ ಇರ್ತೀನಿ. ಗ್ರೇಟ್. ಸೊ ಈ ತರ. ಬಟ್ ಸ್ಕಿನ್ ಕೇರ್ ತುಂಬಾನೇ ಇಂಪಾರ್ಟೆಂಟ್. ಸ್ಕಿನ್ ಕೇರ್ ಇಲ್ಲದೆ ನಾವು ಮೇಕಪ್ ಅಂತ ಶುರುನೇ ಮಾಡಲ್ಲ. Very true. See, I also belong to beauty and skincare industry from past 30 years, and I also suggest whoever comes to me for consultation, without skincare you cannot go further. So first step itself is skincare. ಸೊ ಎಷ್ಟೊಂದು ಜನದ ಪ್ರಶ್ನೆ ಇರುತ್ತೆ, ನಮ್ಮ ಸ್ಕಿನ್ ನೋಡ್ಬಿಟ್ಟು ನೀವು ಸಜೆಸ್ಟ್ ಮಾಡ್ತೀರಾ, ಅಥವಾ ಆರ್ ದೇರ್ ಎನಿ ಪ್ರಾಡಕ್ಟ್ಸ್ ವಿಚ್ ಆರ್ ಓಕೆ ಫಾರ್ ಆಲ್ ಸ್ಕಿನ್ ಟೈಪ್ಸ್? ಸೊ ಆ ಥರದ್ದು ಏನಾದರೂ ಇದೆಯಾ? ಯಾ, ಬಟ್ ಅದೇ ಸ್ಕಿನ್ ಟೈಪ್ಸ್ ನೋಡ್ತೀವಿ ನಾವು. ಬಿಕಾಸ್ ದೇರ್ ಆರ್ ಸ್ಕಿನ್ ಟೈಪ್ಸ್. ಎಲ್ರಿಗೂ ಗೊತ್ತಿರೋ ತರ ನಾರ್ಮಲ್ ಆಗಿರ್ಬೋದು, ಸೆನ್ಸಿಟಿವ್ ಆಗಿರ್ಬೋದು. ಸೊ ಡಿಪೆಂಡ್ಸ್ ಆನ್ ದ ಸ್ಕಿನ್. ನಾನು ಅದ್ರ ಪ್ರಕಾರನೇ ಸಜೆಸ್ಟ್ ಮಾಡ್ತೀನಿ. ಸೊ ಬಿಕಾಸ್ ಎಲ್ಲಾ ತರ ಪ್ರಾಡಕ್ಟ್ಸ್ ಎಲ್ಲಾ ಸ್ಕಿನ್ ಅವ್ರಿಗೂ
ಹಾಕಕ್ಕೆ ಆಗೋದೇ ಇಲ್ಲ. ಅಂಡ್ ದೇರ್ ಆರ್ ಫ್ಯೂ ಇದು ಪ್ರಾಡಕ್ಟ್ಸ್ ಇರುತ್ತೆ, ಸೊ ಇದೇ ಸ್ಕಿನ್ಗೆ ಅದನ್ನ ಹಾಕ್ಲೇಬೇಕು. ಆಗ ನೀವು ಆ ಪ್ರಾಸೆಸ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಯಾವುದು ಏನು ಮಾಡೋಕ್ಕಾಗಲ್ಲ ಅಂಡ್ ಸ್ಕಿನ್ ಮೇಂಟೈನ್ ಆಗಲ್ಲ ಆ ರೀತಿ. ಅಂಡ್ ಆಲ್ಸೋ ನೈಟ್ ಏನ್ ಮಾಡ್ಕೊಳ್ತಾರೆ, ಸೊ ಐ ಇವನ್ ಸಜೆಸ್ಟ್ ದಟ್ ಮಾರ್ನಿಂಗ್ ಅಂಡ್ ನೈಟ್ ಇಟ್ಸ್ ಕಂಪಲ್ಸರಿ ಸ್ಕಿನ್ ಕೇರ್ ಮಾಡಲೇಬೇಕು. ಸೊ ಅದನ್ನ ನಾನು ತುಂಬಾನೇ ಒತ್ತಿ ಹೇಳ್ತಾನೆ ಇರ್ತೀನಿ. ಸೊ ದೇ ಆರ್ ಡೂಯಿಂಗ್ ಇಟ್ ಆಕ್ಚುಲಿ. That's really good. See, you're making difference in many women's life. See, when it comes to makeup, when it comes to skincare, women always take a back seat. Only ಏನಾದರೂ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಅಥವಾ ಆಚೆ ಹೋಗಂಗಿದ್ರೆ ಮಾತ್ರ ಪ್ರಶ್ನೆಗಳು ನನಗೇನು ಬರೋದಂದ್ರೆ, ಮೇಡಮ್ ಸ್ಕಿನ್ ಕೇರ್ ಓಕೆ, ಈ SPF ಯೂಸ್ ಮಾಡ್ತಾರಲ್ಲ, ಅಂದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರಲ್ಲ, ಅದು ನಾವು ಇಂಡೋರ್ ಇದ್ರೆ ಅವಶ್ಯಕತೆ ಇರಲ್ಲ ಅಂತ ಹೇಳಿ ಅದೊಂದು ಮಿತ್ತು. ಸೊ ವಾಟ್ ಯು ಸೇ ಅಬೌಟ್ ದಿಸ್? ಇಲ್ಲ, ಮನೇಲಿ ಇದ್ದಾಗೂ ಯೂಸ್ ಮಾಡಲೇಬೇಕು. ವೈ? ಬಿಕಾಸ್ ವಿ ಯೂಸ್ ಮೊಬೈಲ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಅಂಡ್ ಲೈಟ್ಸ್ ಅಲ್ಲಿ ಇರ್ತೀವಿ ನಾವು, ಅಂಡ್ ಕುಕಿಂಗ್ ಮಾಡ್ತಾ ಇರ್ತೀವಿ. ಈ ಎಲ್ಲಾ ಕಾರಣಗಳಿಂದ ನಾನು ಯಾವಾಗೂ ಸಜೆಸ್ಟ್ ಮಾಡೋದು, ಮನೇಲಿ ಇದ್ರೂ ಕೂಡ ನೀವು ಆ ಸ್ಕಿನ್ ಕೇರ್ ಏನ್ ನೀವು ಪ್ರಾಸೆಸ್ ಇರುತ್ತೆ ಅದ್ರ ಜೊತೆ ಸನ್ಸ್ಕ್ರೀನ್ ಮಸ್ಟ್ ಅಂತ, ಅಂಡ್ ಇಟ್ ಶುಡ್ ಬಿ SPF 50 ಅಂತಾನು ಮೆನ್ಷನ್ ಮಾಡಿರ್ತೀನಿ. ಅಂಡ್ ಡೆಫಿನೆಟ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್. Great. Okay, coming back to your personal interest, apart from makeup, what do you like? Apart from makeup, I know you're a very good artist. Yes. You do a lot of good sketching. yes, I do that. ಈಗೂ ಒಂದು ಸ್ಕೆಚಿಂಗ್ ಮಾಡ್ತಾ ಇರ್ತೀನಿ. ಅಂದ್ರೆ ನಾನು ಕ್ಲಾಸಸ್ ಇರುವಾಗ ಸಪೋಸ್ ಇಫ್ ಇಟ್ಸ್ ಸಾರಿ ಡ್ರೇಪಿಂಗ್ ಕ್ಲಾಸ್ ಆಗಿರ್ಬೋದು, ಸೊ ಅದಕ್ಕೆ ತಕ್ಕಂಗೆ ಒಂದು ಸ್ಕೆಚ್ ಮಾಡಿರ್ತೀನಿ. ಅಂಡ್ ಇಫ್ ಇಟ್ ಇಸ್ ಅ ಮೇಕಪ್ ಪ್ರಾಕ್ಟಿಕಲ್ ಏನಾದ್ರು ಇದ್ರೆ ಅದಕ್ಕೆ ತಕ್ಕಂಗೆ ಸ್ಕೆಚ್ ಮಾಡಿರ್ತೀನಿ. ಬಟ್ ಅಂಡ್ ಇಟ್ಸ್ ಅದನ್ನು ನನಗೊಂದು ಇಂಟ್ರೆಸ್ಟ್, ಮೇ ಬಿ ಫ್ರಮ್ ದ ಚೈಲ್ಡ್ಹುಡ್ ಐ ಆಮ್ ಡೂಯಿಂಗ್ ಇಟ್. ಸೊ ಹಾಗಾಗಿ ಈಗಲೂ ಮಾಡ್ತೀನಿ. That's really nice. See, you told just about sari pleating and all. Yeah. So, do you take classes for that also? And do you do box pleating ಏನಂತಾರೆ? Do you do that and give it to the clients? Yes, definitely. ಈಗ ಮಾಡ್ತಾ ಇದ್ದೀನಿ ನಾನು. ಇವನ್ ಆ ಕ್ಲಾಸಸ್ ತಗೊಳ್ತಾ ಇದ್ದೀನಿ. ಅಂಡ್ ಹೌಸ್ ವೈಫ್ಗೂ ತಗೊಂತಾ ಇದ್ದೀನಿ ಈಗ ನಾನು. ಅಂಡ್ ಇವನ್ ವರ್ಕ್ ಜಾಬ್ ಹೋಗೋರು ಕೂಡ ವೀಕೆಂಡ್ ಕ್ಲಾಸಸ್ ತಗೊಳ್ತಾ ಇದ್ದೀನಿ. ಅಂಡ್ ಇಟ್ಸ್ ಲೈಕ್ 5 days ಕ್ಲಾಸ್ ಇರುತ್ತೆ. ಅಂಡ್ ಅದರಲ್ಲಿ ಸಾರಿ ಪ್ರೀ ಪ್ಲೀಟಿಂಗ್ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಬರುತ್ತೆ. ಸೊ ಅದ್ರ ಜೊತೆಗೆ ಹೌ ಟು ಡ್ರೇಪ್ ಇಟ್, ಬರೀ ನಾವು ಫೋಲ್ಡ್ ಮಾಡೋದಲ್ಲದೆ ಆ ಡ್ರೇಪಿಂಗ್ ಟೆಕ್ನಿಕ್ಸ್ ಯಾವ ತರ ಇರುತ್ತೆ. ಸೊ ಬಿಕಾಸ್ ಎಲ್ರಿಗೂ ಅದೊಂದೇ ಒಂದು ಟಾಸ್ಕ್ ಆಗಿರುತ್ತೆ, ಲೈಕ್ ಹೌ ಟು ಡ್ರೇಪ್ ಅಂತ ಹೇಳಿ. ಸೊ ಅದನ್ನ ತುಂಬಾ ಈಸಿಯಾಗಿ ಯಾವ ರೀತಿ ನಾವು ಡ್ರೇಪ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. That's that sort of lot of problems when it comes to draping a sari. Lot of women hold themselves to wear a sari and go, because especially ನಮ್ಮ ಸೌತ್ ಅಲ್ಲಿ ಏನಂತಂದ್ರೆ ಕಾಂಚೀವರಮ್ಸ್ ಆರ್ ದ and it's a difficult drape. Yes. So how to pre-pleat that and keep, and within a minute you can drape it and go. That's a very good thing. Okay, so ನೀವು ಕ್ಲಾಸಸ್ ನೀವು ಹೇಗೆ ಕಂಡಕ್ಟ್ ಮಾಡ್ತೀರಾ? ನಿಮ್ಮ ಸ್ಟುಡಿಯೋದಲ್ಲಿ ಮಾತ್ರನಾ ಅಥವಾ do you also go outside and take classes? Yes, I also go outside, out of station ಕೂಡ ಹೋಗಿದ್ದೀನಿ, ಮಾಡೆಲ್ಸ್ ಮೇಲೆ ಟ್ರೈ ಮಾಡಿದ್ದೀನಿ. Great. ಸೊ ಈಗ ಗೋಲ್ಡ್ ವಿಂಗ್ಸ್ ಏವಿಯೇಷನ್ ಅಂತ ಒಂದು ಏವಿಯೇಷನ್ ಅನ್ನು ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಅಂದ್ರೆ ಪೂರ್ತಿ ಗ್ರೂಮಿಂಗ್ ನ ತಗೊಳ್ತಾ ಇದ್ದೀನಿ. Complete grooming classes. I take. Yeah. That's really nice. And if people have to connect with you, so how they can, where is your studio, how they can connect with you? Do you have any email ID so that I can put it and they can connect back with you? So can we do that? And yes, definitely. ನನ್ನ email ID ನಾನು ನಿಮಗೆ ಶೇರ್ ಮಾಡ್ತೀನಿ. And also the Insta ID ಶೇರ್ ಮಾಡ್ತೀನಿ, so that ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ವೀಕ್ಷಕರೇ, this was Menaka Manvi, and I know she has decked me up so many times. ನಮ್ದು ವಿಡಿಯೋಸ್ ನೀವೇನ್ ನೋಡಿದೀರಾ, ರೀಸೆಂಟ್ ವಿಡಿಯೋಸ್ ಆಗಲಿ ಅಥವಾ ನಮ್ದು ಮ್ಯೂಸಿಕ್ ವಿಡಿಯೋ ನಾವೇನ್ ಮಾಡಿದ್ವಿ, she is a person who decked me up. And before we close, Menaka, see, you have told about sari pleating, you have told about makeup, skincare. Do you also take hairstyling classes? Yes, I am doing it. ಈಗ ತುಂಬಾನೇ ಎಂಕ್ವೈರೀಸ್ ಬಂದಿದೆ ಆಕ್ಚುಲಿ. ಈಗ ಕಂಟಿನ್ಯೂಸ್ ನಾನು ಕ್ಲಾಸಸ್ ಮಾಡ್ತಾ ಇರೋದ್ರಿಂದ ಎವ್ರಿವನ್ ಆರ್ ಈಗರ್ ಟು ಲರ್ನ್ ಹೇರ್ ಸ್ಟೈಲ್ಸ್. ಅಂದ್ರೆ ಈಗ ಹೇರ್ ಸ್ಟೈಲ್ಸ್ ಕೂಡ ನಾವು ನಮಗೆ ಮಾಡ್ಕೊಳ್ಳೋದು ಬರೀ ತುಂಬಾನೇ ಕಷ್ಟ ಅದು. ಬಟ್ ಅದರಲ್ಲೂ ಯಾವ ರೀತಿ ನಾವು ಮಾಡ್ಕೋಬಹುದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಅದು ಇನ್ನೂ ಶೀಘ್ರದಲ್ಲೇ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಡೆಫಿನೆಟ್ಲಿ ಐ ಸ್ಟಾರ್ಟ್. That's really nice. So how you can connect with her, I will put it in the description. You can definitely follow her on Instagram and connect with her for the classes, or if you want to book her for the bridal or non-bridal. So this was Menaka Manvi. Thank you so much being in Parichaya Karyakrama. Thank you so much. ನಮಸ್ತೆ. ನೋಡಾಯ್ತಲ್ಲ, ಈಗ ನೀವು ಮಾತಾಡಿ.
ನಾನು ಮಾತಾಡುವಂಥದ್ದು ಅಲ್ಲ, ನಾನು ಮಾತಾಡುವಂಥದ್ದು ಅಂತಂದರೆ, ಮೇನಕಾ ಅವರೇ, ಖುಷಿ ಆಯಿತು. ವಿಶೇಷವಾಗಿ ನಮ್ಮ ಲಾಗಲ್ಲಿ ತಾವು ಮಾತಾಡಿದ್ದು, ಆಮೇಲೆ ಏನೇನು ಅಚೀವ್ ಇನ್ನು ಮುಂದೆ ಏನೇನು ಮಾಡಬೇಕು ಅಂತಿದ್ದೀರೋ ನೀವು ಮಾಡಿ, ಆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಬಾಕಿ ನೀವು ಮಾತಾಡಿ. Just one thing, whatever you are doing with what, the same passion, carry forward and achieve great heights. All the best.